ಈ ಕ್ಷೇತ್ರದಲ್ಲಿ ನೋಡಿ ನಮ್ಮದು ಕಡಿಮೆ ಎಲ್ಲ ಹೇಳ್ತಾ ಇದ್ದಾರೆ. ಡಿಜಿಟಲ್ ಮೆಂಬರ್ಶಿಪ್ಪು ಒತ್ತಬೇಕಿಲ್ಲ ಕೂತ್ಕೊಂಡು ಸುರೇಶ್ ಗೌಡ್ರು ಹೇಳಿದ್ರು, ಅಲ್ಲೇ ಕೂತ್ಕೊಂಡು ಮಿಸ್ ಕಾಲ್ ಕೊಟ್ಟರೆ ಪಟ 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 ಅಂತ 2 ನಿಮಿಷಕ್ಕೆ OTP ಬರುತ್ತೆ. ಇಲ್ಲೇ ನೀವು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಗೌರವ ಕೊಟ್ಟಂಗಾಗುತ್ತೆ. ಅದಕ್ಕಾಗಿ ಅವರು ಇಲ್ಲಿಗೆ ಬಂದಿರತಕ್ಕಂಥದ್ದು ಡಿಜಿಟಲ್ ಮೆಂಬರ್ಶಿಪ್ ಮಾಡಿಸ್ಲಿಕ್ಕೆ, ನಿಮ್ಮನ್ನೆಲ್ಲ ಸಂಘಟನೆ ಮಾಡಲಿಕ್ಕೆ, ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ 2028ಕ್ಕೆ ಮತ್ತೊಂದು ಸಾರಿ ನಮ್ಮ ನಾಯಕರನ್ನ ಕುಮಾರಣ್ಣನ ಮುಖ್ಯಮಂತ್ರಿ ಮಾಡಲಿಕ್ಕೆ ಇವತ್ತು ಮಳವಳಿಗೆ ಬಂದಿರತಕ್ಕಂಥದ್ದು. ನನ್ನ ನಾಯಕ HD ದೇವೇಗೌಡರು ಅವರ ಬದುಕಿನಲ್ಲಿ ಒಂದು ಸಣ್ಣ ಕಪ್ಪು ಚುಕ್ಕೆ ಇಲ್ಲದೆ, ಕಪ್ಪು ಚುಕ್ಕೆಯನ್ನು ಅಂಟಿಸ್ಕೊಳ್ದೇನೆ ರಾಜ್ಯಭಾರ ದೇಶಭಾರ ಮಾಡಿ ವಿವಿಧ ನೀರಾವರಿ ಇಲಾಖೆಗೆ ದೊಡ್ಡ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥವ್ರು. ಅಂಥವ್ರ ಶಿಷ್ಯಂದಿರು ನಾವು. ನಮ್ಗೆ ಆಸೆ ಇಲ್ಲ ದುಡ್ಡು ಹೊಡಿಬೇಕು, ಮನೆ ಕಟ್ಟಬೇಕು, BMW ಕಾರಲ್ಲಿ ಓಡಬೇಕು, ಏನೇನೋ ಆಸೆಗಳು ಇಟ್ಕೊಂಡಿದ್ದೀರಿ. ನಮ್ಗೆ ಆಸೆ ಇಲ್ಲ. ನಾವು ದೇವೇಗೌಡರು, ಯಾಕೆಂದ್ರೆ ದೇವೇಗೌಡರು ಸಾಹೇಬರು ಹೆಸರಿನಲ್ಲಿ ಒಂದು ಮನೆಯೂ ಇಲ್ಲ, ಅವ್ರಿಗೆ ಒಂದು ಸೈಟು ಇಲ್ಲ. ಗೊತ್ತಾ ನಿಮಗೆ? ಮನೆ ಇದೆಯಾ ದೊಡ್ಡವ್ರ ಹೆಸರಲ್ಲಿ? ದೊಡ್ಡವ್ರ ಹೆಸರಲ್ಲಿ ಮನೆ ಇಲ್ಲ, ಸೈಟ್ ಇಲ್ಲ, ಜಮೀನಿಲ್ಲ, ಏನೂ ಇಲ್ಲ ದೊಡ್ಡ ಗೌಡ್ರ ಹೆಸರಲ್ಲಿ. ಅವರ ಆದರ್ಶ, ಅವರ ತತ್ವ, ಅವರ ಸಿದ್ಧಾಂತ ಇವತ್ತು ಅದೇ ಆಸ್ತಿ, ಅದೇ ಮನೆ, ಈ ಕಾರ್ಯಕರ್ತರನ್ನ ರಕ್ಷಣೆ ಮಾಡ್ತಾ ಇರ್ತಕ್ಕಂಥದ್ದು ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ, ಇವತ್ತು ಡಿಜಿಟಲ್ ಮೆಂಬರ್ಶಿಪ್ನ ದಯಮಾಡಿ ತಾವೆಲ್ಲ ಎಲ್ಲ ತಾಲೂಕನ್ನು ಮೀರಿಸ್ಬೇಕು, ರಾಮಚಂದ್ರನ್ನೂ ಮೀರಿಸ್ಬೇಕು, ಸುರೇಶ್ ಗೌಡ್ರ ಹುಲಿ, ನಾಗಮಂಗಲ ಹುಲಿನೂ ಮೀರಿಸ್ಬೇಕು. ಎಲ್ಲರನ್ನೂ ಮೀರಿಸಿ ಮಳವಳ್ಳಿನಲ್ಲಿ ಹೆಚ್ಚು ಸದಸ್ಯತ್ವವನ್ನು ತಗೊಳ್ತಕ್ಕಂಥ ಕೆಲಸ ಆಗಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಅವರು ನಿಮ್ಮನ್ನು ಉದ್ದೇಶಿಸಿ ಇವತ್ತು ಮಾತನಾಡ್ತಾರೆ. ಅವ್ರ ಮಾತಿಗಾಗಿ ನೀವೆಲ್ಲ ಕಾಯ್ತಾ ಇದ್ದೀರಿ. ಈಗಾಗಲೇ 150 ಪುಸ್ತಕ ಅಂದರೆ ಎಷ್ಟಣ್ಣ ಮೆಂಬರ್ಶಿಪ್? ಇದು ಮೆಂಬರ್ಶಿಪ್ ಅದಾಯಿತು, ಅದು ಮಾಡಿಸಿದ್ದೀವಿ. ಈಗ ಡಿಜಿಟಲ್ ಮೆಂಬರ್ಶಿಪ್ನ ತಾವೆಲ್ಲರೂ ಕೂಡ ಮಾಡಬೇಕು, ಹೆಚ್ಚಿನ ಸಹಕಾರವನ್ನು ಕೊಡಬೇಕು ಅಂತೇಳಿ ಕುಮಾರಣ್ಣನಿಗೆ ನೀವೆಲ್ಲ ಆಶೀರ್ವಾದ ಮಾಡಿದ್ದೀರಿ. ಇವತ್ತು ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದಾರೆ. ಮಾವು ಬೆಳೆಗಾರರಿಗೆ, ತಂಬಾಕು ಬೆಳೆಗಾರರಿಗೆ, ಅಡಿಕೆ ಬೆಳೆಗಾರರಿಗೆ ವಿಶೇಷವಾದಂಥ ಪ್ಯಾಕೇಜನ್ನು ಕೊಡಿಸಿದ್ದಾರೆ. ಇವತ್ತು ಅವರನ್ನು ನಾವು ನೆನೆಸೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ, ಇವತ್ತು ಈ ಕಾರ್ಯಕ್ರಮಕ್ಕೆ ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮಗೆ ಈ ಪಕ್ಷಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ, ಕುಮಾರಣ್ಣನಿಗೆ ಶಕ್ತಿ ತುಂಬಿದ್ದೀರಿ. ನಿಮ್ಮೆಲ್ರಿಗೂ ಕೂಡ ನಾನು ವಿಶೇಷವಾದಂಥ ಧನ್ಯವಾದಗಳನ್ನು ಹೇಳ್ತೇನೆ. ನಿಮ್ಮೆಲ್ರಿಗೂ ನಮಸ್ಕಾರ. ಮಾಧ್ಯಮದ ಸ್ನೇಹಿತರಿಗೂ ನಮಸ್ಕಾರ, ಧನ್ಯವಾದಗಳು. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.